ಹಲೋ ಎಲ್ಲರಿಗೂ ನಮಸ್ಕಾರ. ಹೋಪ್ ಎವ್ರಿ ಒನ್ ಆರ್ ಗುಡ್. ಓಕೆ, ಸೊ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಸೊ ಇವತ್ತು ನಾನು ಫಂಡೆಡ್ ಅಕೌಂಟ್ಸ್ ಹೆಂಗ್ ಪಾಸ್ ಮಾಡಬೇಕು, ಎಷ್ಟು ರಿಸ್ಕ್ ಮಾಡಬೇಕು, ಸೊ ದಿಸ್ ಇಸ್ ಹೌ ವಿ ಕ್ಯಾನ್ ಪಾಸ್ ಫಂಡೆಡ್ ಅಕೌಂಟ್ ಅನ್ನೋದ್ರ ಮೇಲೆ ಒಂದು ವಿಡಿಯೋ ಮಾಡಿದ್ದೀನಿ. ಸೊ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಓಕೆ, ಸೊ ಅಂಡ್ ಒನ್ ಮೋರ್ ಥಿಂಗ್. ಸೊ ನಾನು ಡೈಲಿ ಲೈವ್ ಕೂಡ ಬರ್ತಾ ಇದ್ದೀನಿ ಯೂಟ್ಯೂಬ್ ಅಲ್ಲಿ, ಲೈಕ್ ವಾಟ್ ಎವರ್ ಟ್ರೇಡ್ಸ್ ಐ ಟೇಕ್ ಅಲ್ವಾ. ಸೊ ಲೈವ್ ಮಾರ್ಕೆಟ್ ಅನಾಲಿಸಿಸ್ ಮಾಡ್ತಾ ಇದ್ದೀನಿ. ಸೊ ಐ ಸ್ಟಾರ್ಟ್ ಲೈವ್ ಸ್ಟ್ರೀಮ್ ಮಾಡ್ತಾ ಇದ್ದೀನಿ. ಸೊ ಯಾರ್ಯಾರು ಬಿಗಿನರ್ಸ್ ಇದ್ದೀರಾ, ಸೊ ದೇ ಕ್ಯಾನ್ join to the streams and show some support and love. Okay. So first of all, how to pass the funded account? Because as you are in India, so funded accounts are safe. ಅರ್ಥ ಆಯ್ತಾ? So these are actually currently these are the safest method to trade in the forex markets. So ನೀವು ಫಂಡೆಡ್ ಅಕೌಂಟ್ ಹೆಂಗ್ ಪಾಸ್ ಮಾಡಬೇಕು, ಎಷ್ಟು ರಿಸ್ಕ್ ಮಾಡಬೇಕು ಅಂಡ್ ಯಾವಾಗ ಪಾಸ್ ಮಾಡಿ, ವಾಟ್ ಆರ್ ದ ಥಿಂಗ್ಸ್ ಯು ನೀಡ್ ಟು ಫಾಲೋ ಅಂಡ್ ವಾಟ್ ಆರ್ ದ ಥಿಂಗ್ಸ್ ಯು ನೀಡ್ ಟು ಅವಾಯ್ಡ್. ಸೊ ಇದ್ರ ಮೇಲೆ ಡಿಸ್ಕಸ್ ಮಾಡೋಣ. ಓಕೆ, ಸೊ ಫಸ್ಟ್ ವಿಲ್ ಮೂವ್ ಆನ್ ಟು ದ ಫಸ್ಟ್ ಸ್ಲೈಡ್. ಅಂಡ್ ದಯವಿಟ್ಟು ನನ್ನ ಚಾನಲ್ ಯಾರು ಹೊಸಬರು ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ, ಅಂಡ್ ಆಸ್ ವೆಲ್ ಆಸ್ ನನ್ನ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್, ಲೈಕ್ ಆಲ್ ದೇರ್ ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್ ಅಂಡ್ ಯೂಟ್ಯೂಬ್ ಅಲ್ಲಿ ಮೂರ್ ಕಡೆ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಜಾಯ್ನ್ ಆಗಿ. ವಾಟ್ ಆರ್ ದ ಅಪ್ಡೇಟ್ಸ್ ರಿಗಾರ್ಡಿಂಗ್ ದ ಮಾರ್ಕೆಟ್ಸ್, ಐ ವಿಲ್ ಮೇಕ್ ಶೂರ್ ಐ ವಿಲ್ ಕೀಪ್ ಯು ಅಪ್ಡೇಟೆಡ್. ಸೊ ಫಸ್ಟ್ ಆಫ್ ಆಲ್ ಈ ಫಂಡೆಡ್ ಅಕೌಂಟ್ಸ್ ಅಲ್ಲಿ ಟ್ರೇಡ್ ಮಾಡಬೇಕು ಅಂತಂದ್ರೆ ನಿಮ್ಮ ಹತ್ರ ಏನಿರಬೇಕು, ಫಸ್ಟ್ ಆಫ್ ಆಲ್ ರಿಸ್ಕ್ ಮ್ಯಾನೇಜ್ಮೆಂಟ್. ನಾನು ಒಂದು ಹೇಳ್ತೀನಿ, ಸ್ಟ್ರಾಟಜಿ. ಎಸ್, ಸ್ಟ್ರಾಟಜಿ ಇಸ್ ಇಂಪಾರ್ಟೆಂಟ್. Yes, strategy is important. Okay, strategy is important, but risk management is first key. And strategy ಗಿಂತ ಫಸ್ಟ್ ಆಫ್ ಆಲ್ ಸೈಕಾಲಜಿ, ಡಿಸಿಪ್ಲಿನ್, ಇವೆಲ್ಲ ನೀವು ಮೇಂಟೈನ್, ಇವೆಲ್ಲ ನೀವು ಫಾಲೋ ಮಾಡಿದ್ರೇನೆ ಯು ಕ್ಯಾನ್, ಆರ್ ಎಲ್ಸ್ ಇಟ್ ಇಸ್ ಇಂಪಾಸಿಬಲ್ ಟು ಸರ್ವೈವ್ ಇನ್ ದಿಸ್ ಮಾರ್ಕೆಟ್. ಈ ಫಂಡೆಡ್ ಅಕೌಂಟ್ ಅಂತಲ್ಲ, ನೀವು ಪರ್ಸನಲ್ ಅಕೌಂಟ್ ಅಲ್ಲಿ ಕೂಡ ಟ್ರೇಡ್ ಮಾಡಿದ್ರು ಫಸ್ಟ್ ಆಫ್ ಆಲ್ ಡಿಸಿಪ್ಲಿನ್ ಇಸ್ ದ ಕೀ. ಓಕೆ, ನಿಮ್ ಸೈಕಾಲಜಿ ಎಷ್ಟು ಸ್ಟ್ರಾಂಗ್ ಇಟ್ಕೊಂತೀರೋ ದಟ್ ಈಸ್ ಫ್ರಮ್ ಅಲ್ಲಿಂದ ನೀವು ಪ್ರಾಫಿಟ್ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ. ಸೊ ಫಸ್ಟ್ ಆಫ್ ಆಲ್ ರಿಸ್ಕ್ ಮ್ಯಾನೇಜ್ಮೆಂಟ್. ಸಿ ದೇರ್ ಆರ್ ಟೂ ಟೈಪ್ಸ್ ಆಫ್, ಸಿ ದಿಸ್ ಇಸ್ ಅ ವೈಡು ಅಂಡ್ ಈ ತರ ನಾನು ಮಾಡಿ ಈ ತರ ನಾನು ಪೇಔಟ್ಸ್ ತೆಗಿತಾರದು. ಓಕೆ, ಸೊ ನೋಡೋಣ ನಿಮ್ಗೆ ಹೆಂಗ್ ಅನ್ಸುತ್ತೋ, ಲೈಕ್ ಡಿಪೆಂಡ್ಸ್ ಅಪಾನ್ ಯು. ಓಕೆ, ಇಫ್ ಯು ನಿಮ್ಗೆ ಲೈಕ್ ಅಗ್ರಿ ಆದ್ರೆ ಸೇಫ್ ವೇ ಮಾಡಿ, ಆರ್ ಎಲ್ಸ್ ರಿಸ್ಕಿ. ಓಕೆ, ಫಸ್ಟ್ ವಿಲ್ ಗೋ ವಿತ್ ರಿಸ್ಕಿ ಒನ್. ಸೊ ಫಸ್ಟ್ ಆಫ್ ಆಲ್ ಸೇಫೆಸ್ಟ್ ವೇ ಹೆಂಗೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನಿಮ್ ಕ್ಯಾಪಿಟಲ್ $10,000 ಇದೆ ಅನ್ಕೊಳ್ಳಿ. ಎಷ್ಟು ರಿಸ್ಕ್ ಮಾಡಬೇಕು ನೀವು ಅಂತಂದ್ರೆ, $10,000 ಅಲ್ಲಿ ನಿಮ್ಗೆ ಡೈಲಿ ಡ್ರಾಡೌನ್ ಬಂದು 5% ಇರುತ್ತೆ ಅಲ್ವಾ. ಸೊ 5% ಅಂತಂದ್ರೆ ದಟ್ ಈಸ್ $500 ಡೈಲಿ ಯು ಕ್ಯಾನ್ ರಿಸ್ಕ್, ರೈಟ್. ಅಂಡ್ ಓವರ್ ಆಲ್ ರಿಸ್ಕ್ ಎಷ್ಟಿರುತ್ತೆ, 10% ಇರುತ್ತೆ. ದಟ್ ಈಸ್ $1,000 ಓವರ್ ಆಲ್ ರಿಸ್ಕ್ ಮಾಡ್ಬೋದು, ಕರೆಕ್ಟ್. ಸೊ ಹಿಂಗಿದ್ಮೇಲೆ ಸೊ ನೀವು ಡೈಲಿ ಎಷ್ಟು ರಿಸ್ಕ್ ಮಾಡಬೇಕು, ಸೇಫ್ ಆಗಿ ನೀವು ಟ್ರೇಡ್ ಮಾಡಬೇಕು ಅಂತಂದ್ರೆ ಡೈಲಿ ಎಷ್ಟು ರಿಸ್ಕ್ ಮಾಡ್ಬೇಕು. ಸಿ ವಿತ್ ರಿಸ್ಕ್ ಟು ರಿವಾರ್ಡ್, ಅಂಡ್ ನಿಮ್ ಸ್ಟ್ರಾಟಜಿ ರಿಸ್ಕ್ ಟು ರಿವಾರ್ಡ್ ಅಷ್ಟೇ 1:2 ಇರಬೇಕು ಮಿನಿಮಮ್. ಅಟ್ಲೀಸ್ಟ್ 1:2 ಯು ಹ್ಯಾವ್ ಟು ಕ್ಯಾಪ್ಚರ್. ಸೊ 1:2 ಇದ್ರೆ, ಸೊ ಇಫ್ ಯು ಆರ್ ರಿಸ್ಕಿಂಗ್ $100, ಅಟ್ಲೀಸ್ಟ್ ಯು ವಿಲ್ ಬಿ ಮೇಕಿಂಗ್ ಪ್ರಾಫಿಟ್ ಆಫ್ $200, ರೈಟ್. ಕರೆಕ್ಟಾ? ಸೊ ಇಲ್ಲಿ ಗಂಟ ಅರ್ಥ ಆಯ್ತಲ್ವಾ. ಸೊ ಇಫ್ ಯು ಆರ್ ಮೇಕಿಂಗ್ ಪ್ರಾಫಿಟ್ ಆಫ್ $200, ನೀವು ಪ್ರಾಫಿಟ್ ಮಾಡ್ತಾ ಇದೀರಾ ಅಂತಂದ್ರೆ ನಿಮ್ಗೆ, ಅಂಡ್ ಒನ್ ಮೋರ್ ಥಿಂಗ್, ಸೊ ನಿಮ್ಗೆ ಇವಾಗ $10,000 ಅಕೌಂಟ್ ನಿಮ್ ಟಾರ್ಗೆಟ್ ಎಷ್ಟು ಕೊಟ್ಟಿರ್ತಾರೆ, ಫೇಸ್ ಒನ್ ಅಲ್ಲಿ ಟಾರ್ಗೆಟ್ ಎಷ್ಟು ಕೊಟ್ಟಿರ್ತಾರೆ, 8% ಮಾಡ್ಬೇಕು, ರೈಟ್. ಸೊ 8% ಅಂದ್ರೆ ದಟ್ ಈಸ್ ಆಲ್ಮೋಸ್ಟ್ $800 ಇನ್ $10,000 ಅಕೌಂಟ್. ಎಲ್ಲ ಅಕೌಂಟ್ ಅಷ್ಟೇ 4%, ಲೈಕ್ 8%, 5%. ಫೇಸ್ ಒನ್ 8%, ಫೇಸ್ ಟು 5%. ಸೊ ಡಿಪೆಂಡ್ಸ್ ಅಪಾನ್ ನಿಮ್ ಕ್ಯಾಪಿಟಲ್. 5,000 ತಗೊಳ್ಳಿ, 10,000 ತಗೊಳ್ಳಿ, 50K ಆರ್ 100K, ವಾಟ್ ಎವರ್. ಸೊ 8% ನೀವು ತಗೊಂತಾ ಇದೀರ ಅಂತಂದ್ರೆ $800 ನೀವು ಟಾರ್ಗೆಟ್ ಮಾಡ್ಬೇಕು. ಓಕೆ, ಸೊ ಒಂದು ಟ್ರೇಡ್ ಅಲ್ಲಿ ಇಫ್ ಯು ಆರ್ ರಿಸ್ಕಿಂಗ್ $100 ರಿಸ್ಕ್ ಮಾಡ್ತಾ ಇದೀರ ಅಂದ್ರೆ ಒಂದು ಟ್ರೇಡ್ ಅಲ್ಲಿ, ಸೊ ಒಂದು ಟ್ರೇಡ್ $100 ರಿಸ್ಕ್ ಮಾಡ್ತಾ ಇದೆ ಅಂದ್ರೆ ಪ್ರಾಫಿಟ್ ಎಷ್ಟು ಏನ್ ಮಾಡ್ತಾ ಇದೀರಾ, $200 ಮಿನಿಮಮ್ ಪ್ರಾಫಿಟ್ ಯು ಶುಡ್ ಏಮ್. ಓಕೆ, ಬಿಕಾಸ್ ದಿಸ್ ಈಸ್ 1:2 ರಿಸ್ಕ್ ಟು ರಿವಾರ್ಡ್. 1:2 ರಿಸ್ಕ್ ಟು ರಿವಾರ್ಡ್ ಅಂದ್ರೆ $200 ಪ್ರಾಫಿಟ್ ಮಾಡ್ತೀರಾ. ಸೊ $200 ಯು ಹ್ಯಾವ್ ಟು ವಿನ್. ಪ್ರಾಫಿಟ್ ಎಷ್ಟು 200 ಮಾಡ್ತೀರಲ್ವಾ. ಸೊ ನಿಮ್ಗೆ ವಿನ್ನಿಂಗ್ ರೇಟ್, ನೀವು ಒಂದು ಯು ಹ್ಯಾವ್ ಟು ವಿನ್ 4 trade. If you back to back, if you win, you will make a profit of $800 because that is 200 into 4 is 800. ಅರ್ಥ ಆಯ್ತಾ? ಸೊ ಅಂಡ್ ಎಸ್, ಅದ್ ಅರ್ಥ ಆಗುತ್ತೆ. ಒಂದು ಬ್ಯಾಕ್ ಟು ಬ್ಯಾಕ್ ನೀವು 4 trade ವಿನ್ ಮಾಡಕ್ ಆಗಲ್ಲ, ವಾಟ್ ಎವರ್. ಸಿ ಆಗ್ಬೋದು, ಆಗದೇನು ಇರ್ಬೋದು. ಬಟ್ ಏನ್ತಿಕ್ ನಾನು ನಿಮ್ಗೆ $100 ರಿಸ್ಕ್ ಮಾಡಿ ಅಂತ ಹೇಳಿದೆ, ಸೇಫೆಸ್ಟ್ ವೇ ಅಂತಂದ್ರೆ ನಿಮ್ದು ಓವರ್ ಆಲ್ ಇದೆಷ್ಟು, ನಿಮ್ಗೆ ಓವರ್ ಆಲ್ ಡ್ರಾಡೌನ್, ಲೈಕ್ ಡೈಲಿ ಡ್ರಾಡೌನ್ $500 ಇದೆ, ಓವರ್ ಆಲ್ ಡ್ರಾಡೌನ್ $1,000 ಇದೆ ಅಲ್ವಾ. ಸೊ ನಿಮ್ಗೆ ಕಂಪ್ಲೀಟ್ ಡೈಲಿ ಡ್ರಾಡೌನ್ ರೀಚ್ ಆಗ್ಬೇಕು ಅಂತಂದ್ರೆ ನೀವು ಬ್ಯಾಕ್ ಟು ಬ್ಯಾಕ್ 5 trade ಲಾಸ್ ಮಾಡಬೇಕು. ದಟ್ ಈಸ್ $500ಗೆ ಬ್ಯಾಕ್ ಟು ಬ್ಯಾಕ್ 5 trade ಲಾಸ್ ಮಾಡಬೇಕು. ಅಂಡ್ ಕಂಪ್ಲೀಟ್ ನಿಮ್ ಅಕೌಂಟ್ ರೀಚ್ ಆಗ್ಬೇಕು ಅಂತಂದ್ರೆ
you have to make overall $1,000 ಲಾಸ್ ಅಂದ್ರೆ ದಟ್ ಈಸ್ ಟೆನ್ ಟ್ರೇಡ್ಸ್ ಬ್ಯಾಕ್ ಟು ಬ್ಯಾಕ್ ನೀವು ಲಾಸ್ ಆಗಬೇಕು. ಸೊ ನಿಮ್ ಸ್ಟ್ರಾಟಜಿ ಗುಡ್ ಇದ್ರೆ, ನಿಮ್ ಸೈಕಾಲಜಿ ಸ್ಟ್ರಾಂಗ್ ಇದೆ, ಈಸ್ ದಟ್ ಪಾಸಿಬಲ್ ಟು ಲೂಸ್ ಬ್ಯಾಕ್ ಟು ಬ್ಯಾಕ್ ಟ್ರೇಡ್ಸ್ ಅಂಡ್ ನೀವು ಒಂದೇ ದಿವಸ 10 ಟ್ರೇಡ್ ಮಾಡಲ್ಲ, ಒಂದೇ ದಿವಸ 5 ಟ್ರೇಡ್ ಮಾಡಲ್ಲ. ಓಕೆ, ಇಫ್ ಯು ಆರ್ ಗ್ಯಾಮ್ಲರ್ ಯು ವಿಲ್ ಡೂ. ಬಟ್ ಅರ್ಥ ಮಾಡ್ಕೊಳ್ಳಿ ನಾನು ಏನ್ ಹೇಳ್ತಾ ಇದೀನಿ, ನನ್ನ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಸೊ ದಿಸ್ ಈಸ್ ದ ಈಸಿಯೆಸ್ಟ್ ವೇ ಟು ಕ್ಲಿಯರ್ ಅ ಫಂಡೆಡ್ ಅಕೌಂಟ್. ಈ ತರ ಟ್ರೇಡ್ ಮಾಡಿ. ಸೊ ಅನ್ನೆಸೆಸರಿ, ಓಕೆ, ಒಂದ್ಸತಿ 1 ಲಾಟ್ ತಗೊಂತೀರಾ, ಒಂದ್ಸತಿ 0.1 ತಗೊಳ್ರಿ, ಒಂದ್ಸತಿ 0.2 ತಗೊಳ್ರಿ, ಒಂದ್ಸತಿ 0.3 ತಗೊಂಡು ಟ್ರೇಡ್, ಇವೆಲ್ಲ ಬಿಟ್ಬಿಡಿ. ಓಕೆ, ಫಿಕ್ಸ್ ಟು ದ ಸೇಮ್ ಲಾಟ್ ಸೈಜ್, ಫಿಕ್ಸ್ ಟು ದ SL, ಫಿಕ್ಸ್ ಟು ದ ಟಾರ್ಗೆಟ್. ಸಿಂಪಲ್. ಅಂಡ್ ನಾನು ಹೇಳೋದು ನಿಮ್ಗೆ ತುಂಬಾ ಜನಕ್ಕೆ ಏನದು ಇಟ್ ಡಸ್ ನಾಟ್ ಮೇಕ್ ಎನಿ ಸೆನ್ಸ್ ಅನ್ಸ್ಬೋದು, ಬಟ್ ದಿಸ್ ಇಸ್ ಹೌ ಇಟ್ ವರ್ಕ್ಸ್. ಓಕೆ, ಒಂದ್ಸತಿ ಫಾಲೋ ಮಾಡಿ ನೋಡಿ. ಯಾಕಂದ್ರೆ ಇಷ್ಟು ದಿವಸ ನಿಮ್ಗೆ ಗೊತ್ತಿದ್ದ ನೀವು ಫಾಲೋ ಮಾಡಿದಿರಾ, ನಿಮ್ಗೆ ಗೊತ್ತಿದ್ದು ನೀವು ಮಾಡ್ತಾ ಇದ್ದೀರಾ. ಲೈಕ್ ಗಿವ್ ಬರೀ ಒಂದ್ಸತಿ ಈ ಸ್ಟ್ರಾಟಜಿನ ಟ್ರೈ ಮಾಡಿ, ಈ ಕಾನ್ಸೆಪ್ಟ್ ನ ಟ್ರೈ ಮಾಡಿ. ಬಿಕಾಸ್ ಯು ನೀಡ್ ಓನ್ಲಿ ಫ್ರಿಕ್ಕಿನ್ 4 ಟ್ರೇಡ್ಸ್ ಟು ಪಾಸ್. $400 ನೀವು ಇಲ್ಲಿ $800 ಮಾಡ್ಬೇಕು ನಾನು ಅಂತಂದ್ರೆ $800 ನಿಮ್ಗೆ ದೊಡ್ಡದಾಗ ಕಾಣಿಸುತ್ತೆ. ದಿಸ್ ಇಸ್ ವೇರ್ ಯುವರ್ ಸೈಕಾಲಜಿ ಅಫೆಕ್ಟ್ಸ್. ಓಕೆ, ಸೊ ನಾನು ಜಸ್ಟ್ 4 ಟ್ರೇಡ್ ಮಾಡಬೇಕು ಅಂತಂದ್ರೆ ಆ ಸೈಕಾಲಜಿ ಡಿಫರೆನ್ಸ್ ನಿಮ್ಗೆ ಅರ್ಥ ಆಗುತ್ತೆ. ಅರ್ಥ ಆಯ್ತಾ? ಸೊ ದಿಸ್ ಇಸ್ ದ ಸೇಫೆಸ್ಟ್ ವೇ. ಅಂಡ್ ನೆಕ್ಸ್ಟ್ ಇಸ್ ರಿಸ್ಕಿ ಒನ್. ಸೊ ಇದು ರಿಸ್ಕಿ ಒನ್ ಅಲ್ಲಿ ಹೆಂಗೆ ಅಂತಂದ್ರೆ, ಸೇಮ್ $10,000 ಕ್ಯಾಪಿಟಲ್, ಅಲ್ಲಿ ನೀವು $100 ರಿಸ್ಕ್ ಮಾಡ್ತಾ ಇದ್ರಿ, ಇಲ್ಲಿ $200 ರಿಸ್ಕ್ ಮಾಡ್ತೀರಾ. ಅಲ್ಲಿ $200 ಪ್ರಾಫಿಟ್ ಏನ್ ಮಾಡ್ತೀರಾ, ಇಲ್ಲಿ $400 ಏನ್ ಮಾಡ್ತೀರಾ, ಸೇಮ್. ಓಕೆ, ನಿಮ್ಗೆ ಅಲ್ಲಿ 4 ಟ್ರೇಡ್ಸ್ ವಿನ್ ಆಗ್ಬೇಕಿತ್ತು. ಓಕೆ, ಇಲ್ಲಿ ಬರೀ 2 ಟ್ರೇಡ್ಸ್. ಓಕೆ, 2 ಟ್ರೇಡ್ಸ್, ಒಂದು ರೈಟ್ ಸೆಟಪ್. ನಾನು ಒನ್ ಮೋರ್ ಥಿಂಗ್ ಹೇಳ್ತೀನಿ ಗೊತ್ತಾ, ವೇಟ್ ಫಾರ್ ಯುವರ್ ಫ್ರಿಕ್ಕಿನ್ ರೈಟ್ ಸೆಟಪ್. ಓಕೆ, ನಿಮ್ ರೈಟ್ ಸೆಟಪ್ ಬಂದ್ರೆ ನೀವು ಟ್ರೇಡ್ ಮಾಡಬೇಡಿ. ಒನ್ಸ್ ಶೂಟ್ ಶಾಟ್ ಕನ್ಫರ್ಮ್ ಟ್ರೇಡ್ ಕ್ಯಾಪ್ಚರ್ ಮಾಡಿ. ಅಂಡ್ ನೀವು ಏನದು ಕಡಿಮೆ ಟೈಮ್ ಫ್ರೇಮ್, 1 ಮಿನಿಟ್ ಆಗಿರ್ಬೋದು, 5 ಮಿನಿಟ್ಸ್ ಆಗಿರ್ಬೋದು, 15 ಮಿನಿಟ್ಸ್, ಇವೆಲ್ಲ ಅವಾಯ್ಡ್ ಮಾಡಿ. ಓಕೆ, ಶಿಫ್ಟ್ ಟು 30 ಅವ್ರ 1 ಅವರ್ ಟ್ರೇಡ್ ಮಾಡೋದು ನೀವು ಸ್ಟಾರ್ಟ್ ಮಾಡ್ತೀರಾ ಅಂತಂದ್ರೆ ಆಲ್ಮೋಸ್ಟ್ ನೀವೊಂದು ಸಕ್ಸಸ್ ಸ್ಟೆಪ್ಸ್ ಮೇಲೆ ನೀವು ಕಾಲಿಟ್ಟಂಗೆ. ಬಿಕಾಸ್ 1 ಅವರ್ ಈಸ್ ದಟ್ ಅಕ್ಯುರೇಟ್. ಅನ್ನೆಸೆಸರಿ ಟ್ರೇಡ್ಸ್ ನಿಮ್ಗೆ ಬರಲ್ಲ, ಅಂಡ್ ಅನ್ನೆಸೆಸರಿ ಲೈಕ್ ಸ್ಟಾಪ್ ಲಾಸ್ ಕೂಡ ಇಟ್ಟಾಗಲ್ಲ. ಬಿಕಾಸ್ ಒಂದ್ ಕ್ಯಾಂಡಲ್ ಕ್ಲೋಸ್ ಆಗಕ್ಕೆ ಇಲ್ಲ ಮೂವ್ ಆಗಕ್ಕೆ 1 ಅವರ್ ಬೇಕು, ಒಂದು ಕ್ಯಾಂಡಲ್ ಫಾರ್ಮೇಶನ್ ಆಗಕ್ಕೆ. ಅರ್ಥ ಅರ್ಥ ಮಾಡ್ಕೊಳ್ಳಿ. ಸೊ 5 ಮಿನಿಟ್ಸ್ ಅಲ್ಲಿ ಮಾಡ್ತಿದ್ರೆ ಎಷ್ಟು ಕ್ಯಾಂಡಲ್ ಬೇಕು, 15 ಮಿನಿಟ್ಸ್ ಅಲ್ಲಿ ಮಾಡ್ತಿದ್ರೆ ಅಂದ್ರೆ ಅಟ್ಲೀಸ್ಟ್ ಯು ಹ್ಯಾವ್ 4 ಕ್ಯಾಂಡಲ್ಸ್ ಮೂವ್ಮೆಂಟ್ ಆಗ್ಬೇಕಂದ್ರೆ. ಸೊ ಅದರಿಂದ ಥಿಂಕ್ ಲೈಕ್ ಎ ಟ್ರೇಡರ್, ಡೋಂಟ್ ಥಿಂಕ್ ಲೈಕ್ ಎ ಗ್ಯಾಮ್ಲರ್. ಇಲ್ಲಿ ಗಂಟ ಅರ್ಥ ಆಯ್ತು ಅನ್ಕೊಂತೀನಿ. ಸೊ ಸಿಂಪಲ್, ನಾನು ನಿಮ್ಗೊಂದು ಕಾನ್ಸೆಪ್ಟ್ ಅರ್ಥ ಮಾಡಕ್ಕೆ ಏನ್ ಬಂದಿರೋದು ಈ ವಿಡಿಯೋದಲ್ಲಿ ಅಂತಂದ್ರೆ, ಇವಾಗ $800 ಮಾಡ್ಬೇಕು ಅಂತ ತಲೆಯಲ್ಲಿ ಕುತ್ಕೊಂಡ್ರೆ ದಸ್ ಸೈಕಾಲಜಿ ಅಫೆಕ್ಟ್ ಆಗೇ ಆಗುತ್ತೆ. ಓಕೆ, ಅದೇ ಜಸ್ಟ್ 4 ಟ್ರೇಡ್ ಅಂತಂದ್ರೆ ಇಟ್ ವೋಂಟ್ ಅಫೆಕ್ಟ್. ನಿಮ್ಗೆ ಫ್ರೀನೆಸ್ ಕಾಣಿಸುತ್ತೆ ನಿಮ್ ಮೈಂಡ್ ಅಲ್ಲಿ, ಜಸ್ಟ್ 4 ಟ್ರೇಡ್ ತಾನೇ ಮಾಡೋಣ ಬಿಡು ಅಂತ. $800 ಮಾಡ್ಬೇಕಲ್ವಾ, ಹಿಂಗೆ ಏನು ಎತ್ತ ಅಂತ. ಅಂಡ್ ಇಫ್ ಫಂಡೆಡ್ ಅಕೌಂಟ್ ನಲ್ಲಿ ತುಂಬಾ ದಿವಸ ಇಟ್ಕೊಂಡು ಕ್ಲಿಯರ್ ಮಾಡ್ತೀನಿ. ಸಿ ಒಂದ್ ಸ್ಟ್ರಾಟಜಿ ಇಟ್ಕೊಳ್ಳಿ, ಡಿಸಿಪ್ಲಿನ್, ಅವೆಲ್ಲ ನೆಕ್ಸ್ಟ್ ಅದೇ ಬಗ್ಗೆ ಮಾತಾಡ್ತೀನಿ, ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋದನ್ನ. ಸೊ ದಿಸ್ ಇಸ್ ರಿಸ್ಕ್ ಮ್ಯಾನೇಜ್ಮೆಂಟ್. ಈ ತರ ಯೂಸ್ ಮಾಡಿ. 100 ಸೇಫ್ ಆಗಿ ಮಾಡ್ತೀರಾ, $100 ರಿಸ್ಕ್ ಮಾಡಿ. ಓಕೆ, ರಿಸ್ಕ್ ತಗೊಂತೀರಾ, $200 ರಿಸ್ಕ್ ಮಾಡಿ ಒಂದು ಟ್ರೇಡ್ಗೆ. ಯಾಕಂದ್ರೆ ಒಂದ್ ಅರ್ಥ ಮಾಡ್ಕೊಳ್ಳಿ, ಇವಾಗ $100 ರಿಸ್ಕ್ ಮಾಡ್ತೀನಿ ಅಂದ್ರೂ ನಿಮ್ಗೆ ಡೈಲಿ ಡ್ರಾಡೌನ್ ರೀಚ್ ಆಗ್ಬೇಕು ಅಂತಂದ್ರೆ ಯು ನೀಡ್ ಟು ಟೇಕ್ 5 ಟ್ರೇಡ್ಸ್, 5 ಫ್ರಿಕ್ಕಿನ್ ಲೂಸಿಂಗ್ ಟ್ರೇಡ್ಸ್ ಬೇಕು ನಿಮ್ಗೆ. ಆಗುತ್ತಾ? ಆಸ್ ಎ ಪ್ರೊಫೆಷನಲ್ ಟ್ರೇಡರ್, ಆಸ್ ಏನೋ ಡಿಸಿಪ್ಲಿನ್ ಟ್ರೇಡರ್, 5 ಟ್ರೇಡ್ ಒಂದೇ ದಿವಸದಲ್ಲಿ ತಗೊಂತೀರಾ? ಇಲ್ಲ, ಯಾರು ತಗೊಂತೀರಾ? ನಾನು ತಗೊಳಲ್ಲ. ದಿನಕ್ಕೆ 5 ಟ್ರೇಡ್, ಐ ನೆವರ್ ಟ್ರೇಡ್. ಫಸ್ಟ್ ಸ್ಟಾರ್ಟಿಂಗ್ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಮಾಡ್ತಾ ಇದೆ, ಬಟ್ ನಾಟ್ ನೌ. ಅಂಡ್ ಇದು ಕೂಡ ಅಷ್ಟೇ, ಯಾವ್ದು ಇವಾಗ $200 ರಿಸ್ಕ್ ಮಾಡ್ತೀರಲ್ವಾ, ಇಲ್ಲೂ ಅಷ್ಟೇ. ನಿಮ್ಗೆ ಇವಾಗ ಡೈಲಿ ಡ್ರಾಡೌನ್ ರೀಚ್ ಆಗ್ಬೇಕು ಅಂದ್ರೆ ಮಿನಿಮಮ್ 2 ಟ್ರೇಡ್ಸ್ ಬ್ಯಾಕ್ ಟು ಬ್ಯಾಕ್ ಲಾಸ್ ಇಟ್ಟ, 3 ಟ್ರೇಡ್ಸ್ ಲಾಸ್ ಇಟ್ಟಾಗಬೇಕು. ಸೊ 3 ಟ್ರೇಡ್ಸ್ ಯೂಶಲ್ ತಗೊಳಲ್ಲ. ಸೊ ಅಂಡ್ ಓವರ್ ಆಲ್ ನಿಮ್ದು $1,000 ಇದು ಬ್ರೀಚ್ ಆಗ್ಬೇಕು ಅಂತಂದ್ರೆ ಯು ವಿಲ್ ಟೇಕ್ 5 ಟ್ರೇಡ್ಸ್ ಬ್ಯಾಕ್ ಟು ಬ್ಯಾಕ್ ಲೂಸ್ ಆಗ್ಬೇಕು. ಇಟ್ ಈಸ್ ನಾಟ್ ಪಾಸಿಬಲ್. ಇಫ್ ಯು ಆರ್ ಫೋಕಸ್ಡ್, ಇಫ್ ಯು ಆರ್ ಡಿಸಿಪ್ಲಿನ್, ಇಫ್ ಯು ಆರ್ ಫಾಲೋಯಿಂಗ್ ಯುವರ್ ಸೆಟಪ್, ಇಟ್ ಈಸ್ ಇಂಪಾಸಿಬಲ್. ನಾನು ಹೇಳ್ತಾ ಇದ್ದೀನಿ, ಬರ್ದಿಟ್ಕೊಳ್ಳಿ. ನಿಮ್ ಸೆಟಪ್ ಬಂದಾಗ ರೈಟ್, ಲೈಕ್ ಗ್ರೀಡಿನೆಸ್, ಫೋಮೋ ಇವೆಲ್ಲ ಬಿಟ್ಟು ಟ್ರೇಡ್ ಮಾಡ್ತೀರಾ ಅಂದ್ರೆ ಯು ಕ್ಯಾನ್ ಸಕ್ಸೀಡ್. ಓಕೆ, ಅಂಡ್ ರಿಸ್ಕ್ ಮ್ಯಾನೇಜ್ಮೆಂಟ್ ಇಸ್ ದ ಕೀ. ಫಸ್ಟ್ ಆಫ್ ಆಲ್ ಅದನ್ನ ಅರ್ಥ ಮಾಡ್ಕೊಳ್ಳಿ. ನಾನು ಫಂಡೆಡ್ ಅಕೌಂಟ್ಸ್ ಈ ತರ, ಅಂಡ್ ದಿಸ್ ಇಸ್ ವಾಟ್ ಐ ಆಮ್ ಫಾಲೋಯಿಂಗ್. ಸೊ ಇದನ್ನ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವಾಟ್ ಏನು ಅಂತಂದ್ರೆ, ಥಿಂಗ್ಸ್ ಟು ಫಾಲೋ. ನೀವ್ ಏನೇನ್ ಫಾಲೋ ಮಾಡ್ಬೇಕು? ಫಸ್ಟ್ ಏನ್ ಮಾಡ್ತಿರೋ ಬಿಡ್ತಿರೋ, ಡಿಸಿಪ್ಲಿನ್. ಡಿಸಿಪ್ಲಿನ್ ಇಂದ ಇರಿ, ನೆವರ್ ಬ್ರೇಕ್ ಯುವರ್ ಡಿಸಿಪ್ಲಿನ್. ಎಕ್ಸಾಂಪಲ್, ಮಾರ್ಕೆಟ್ ಇಲ್ಲಿದೆ. ಓಕೆ, ಸೊ ನಿಮ್ದು ಇದು ಕ್ಯಾಂಡಲ್. ಓಕೆ, ನೀವು ಇದು ಹೈ ಬ್ರೇಕ್ ಆದ್ಮೇಲೆ ತಗೋಬೇಕು ಅನ್ಕೊಂತ ಇದೀರ. ಓಕೆ, ಸೊ ಇನ್ ಕೇಸ್ ಮಾರ್ಕೆಟ್ ಇಲ್ಲಿ ಬಂದಿಲ್ಲ, ಟಚ್ ಆಗಿ ಇನ್ನೊಂದ್ ಏನೋ ಕ್ಯಾಂಡಲ್ ಏನೋ ಮಾಡ್ತಾ ಇದೆ, ಅಯ್ಯೋ ಇಲ್ಲಿಂದ ತಗೊಂಬಿಡೋಣ ಅಂತ. ನೆವರ್. ಇಲ್ಲಿಂದ ತಗೋಬೇಕು ಅಂತಂದ್ರೆ ಇಲ್ಲಿ ಬ್ರೇಕ್ ಆದ್ಮೇಲೆ ತಗೋಬೇಕು. ಓಕೆ, ಫಿಕ್ಸ್. ನಾನು ಹಿಂದೆ ಅಂತ ಬ್ರೇಕ್ ಅಂತಾನೆ ಹೇಳ್ತಾ ಇಲ್ಲ. ನಿಮ್ದು ಏನ್ ಡಿಸಿಪ್ಲಿನ್ ಇದೆ, ನಿಮ್ದು ಏನ್ ಟ್ರೇಡಿಂಗ್ ರೂಲ್ಸ್ ಇದೆ, ನೆವರ್ ಬ್ರೇಕ್ ದಟ್. ಫಸ್ಟ್ ಥಿಂಗ್ ಅದನ್ನ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಯು ಹ್ಯಾವ್ ಟು ಫಾಲೋ ದಟ್. ಓಕೆ, ಅದೇ ಸೇಮ್ ನೆಕ್ಸ್ಟ್, ನೆವರ್ ಬ್ರೇಕ್ ಯುವರ್ ಓನ್ ರೂಲ್ಸ್. ನೆವರ್ ಬ್ರೇಕ್ ಯುವರ್ ಓನ್ ರೂಲ್ಸ್.
ಆಮೇಲೆ ಫಸ್ಟ್ ಆಫ್ ಆಲ್ ವೆನ್ ಟು ಟ್ರೇಡ್. ಸಿ ಫಾರೆಕ್ಸ್ ಮಾರ್ಕೆಟ್ 24/5 ಓಪನ್ ಇರುತ್ತೆ. ಹಂಗಂದ್ಬಿಟ್ಟು 24/5 ನೀವು ಓಪನ್ ಟ್ರೇಡ್ ಮಾಡಕ್ಕಾಗಲ್ಲ. ಸಿ ಲಂಡನ್ ಸೆಷನ್ ಇಟ್ಕೊಳ್ಳಿ, ಇಲ್ಲ ನ್ಯೂಯಾರ್ಕ್ ಸೆಷನ್ ಇಟ್ಕೊಳ್ಳಿ, ಇಲ್ಲ ಎರಡ್ ಸೆಷನ್ ಎಲ್ಲ ಮಾಡ್ತೀರಾ ಮಾಡಿ. ಬಿಕಾಸ್ ಲಂಡನ್ ಸೆಷನ್ ನ್ಯೂಯಾರ್ಕ್ ಸೆಷನ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಜಾಸ್ತಿ ವಾಲ್ಯೂಮ್ ಕಾಣಿಸೋದು ನಿಮ್ಗೆ, ನಿಮ್ಗೆ ಆ ಮಾರ್ಕೆಟ್ ಅಲ್ಲಿ. ಸೊ ನಿಮ್ಗೆ ಈಸಿ ಟಾರ್ಗೆಟ್ಸ್ ಆರ್ ವಾಟ್ ಎವರ್, ನಿಮ್ ಟ್ರೇಡ್ ಅಕ್ಯುರೇಟ್ ಆಗಿರುತ್ತೆ, ಸ್ಟಾಪ್ ಲಾಸ್ ಎಂಟಿಂಗ್ ಇರಲ್ಲ. ಓಕೆ, ಅದಾದ್ಮೇಲೆ ಟ್ರೇಡ್ ಓನ್ಲಿ ಒಂದು. ಸಿ ಇದು ನಮ್ಗೆ ಅರ್ಥ ಮಾಡ್ಕೊಳ್ಳಿ. ಸಿ ನೀವು 26 ಪೊಸಿಷನ್ ನೋಡಿ, ಎಕ್ಸಾಂಪಲ್ ಎ ಬಿ ಸಿ ಡಿ, ಒಂದು ಎಕ್ಸಾಂಪಲ್ ಇಷ್ಟು ಪ್ರೇಸ್ ಇದೆ ಅನ್ಕೊಳ್ಳಿ. ಇವಾಗ ಇಲ್ಲೊಂದು ಲೆವೆಲ್ ಮಾರ್ಕ್ ಮಾಡಿರ್ತೀರಾ, ಇಲ್ಲೂ ಲೆವೆಲ್. ಸೊ ಒಂದೊಂದು ಟೈಮ್ ಇದು ಬಂದ್ಬಿಡುತ್ತೆ, ಇದು ಬಂದ್ಬಿಡುತ್ತೆ. ಓಕೆ, ಏನಾಗುತ್ತೆ ಅಂದ್ರೆ ಇದು ನೋಡಿ, ಇದು ನೋಡ್ತಾ ಕನ್ಫ್ಯೂಷನ್ ಆಗುತ್ತೆ. ಅವಾಗೆ ನೀವು ಮಲ್ಟಿಪಲ್ ಎಂಟ್ರೀಸ್ ಮಾಡಕ್ ಹೋಗ್ತೀರಾ. ಸೊ ಅದರಿಂದ ಒಂದ್ ಪೇರ್ ಇಟ್ಕೊಂಡ್ರೆ ಈ ಪೇರ್ ಅಲ್ಲಿ ನಿಮ್ ಸೆಟಪ್ ಬಂದ್ರೆ ಮಾಡ್ತೀರಾ, ಇಲ್ಲ ಬಿಡ್ತೀರಾ. ಸೊ ನಿಮ್ ಡೈಲಿ ಡ್ರಾಡೌನ್ ರೀಚ್ ಆಗಲ್ಲ, ರೂಲ್ ಬ್ರೀಚ್, ಇದು ಕೂಡ ಬ್ರೀಚ್ ಆಗಲ್ಲ. ಸೊ ಅದರಿಂದ ಪೇರ್, ಚೂಸ್ ಓನ್ಲಿ ಒನ್ ಪೇರ್. ಅಂಡ್ ಐ ಪ್ರಿಫರ್, ಸಿ ಗೋಲ್ಡ್ ಇಸ್ ಗುಡ್. ನನ್ಗೆ ಗೊತ್ತಿದ್ದಂಗೆ ಗೋಲ್ಡ್ ಇಸ್ ಏನು ಪ್ರೈಸ್ ಆಕ್ಷನ್ ಗೋಲ್ಡ್ ಪರ್ಫೆಕ್ಟ್ ಆಗಿ ಫಾಲೋ ಮಾಡುತ್ತೆ. 90% ಆಫ್ ದ ಟೈಮ್ ಮಾರ್ಕೆಟ್ ವಿಲ್ ಫಾಲೋ ದ ಪ್ರೈಸ್ ಆಕ್ಷನ್ ವೆರಿ ಗುಡ್. ಅಂಡ್ ನೆಕ್ಸ್ಟ್ ಥಿಂಗ್ ಇಸ್ ರಿಸ್ಕ್ ಮ್ಯಾನೇಜ್ಮೆಂಟ್. ಅದೇ ಅವಾಗ ಹೇಳಿದ್ನಲ್ಲ, ರಿಸ್ಕ್ ಮ್ಯಾನೇಜ್ಮೆಂಟ್. ನೆವರ್ ಬ್ರೇಕ್ ಯುವರ್ ರಿಸ್ಕ್. ಒಂದೇ ಟ್ರೇಡ್ ಅಲ್ಲಿ ನಾನು $800 ಮಾಡ್ಬಿಡ್ಬೇಕು ಅಂತ ಹೋದ್ರೆ ಒಂದೇ ಟ್ರೇಡ್ ಅಲ್ಲಿ ನಿಮ್ದು ಅಕೌಂಟ್ ಬ್ರೀಚ್ ಆಗುತ್ತೆ. ಸಿಂಪಲ್. ಸೊ ನೆಕ್ಸ್ಟ್, ಅವಾಯ್ಡ್ ದಿಸ್. ಏನ್ ಅವಾಯ್ಡ್ ಮಾಡ್ಬೇಕು? ಬ್ರೇಕಿಂಗ್ ಯುವರ್ ಓನ್ ರೂಲ್ಸ್. ನಿಮ್ ಏನ್ ಓನ್ ರೂಲ್ಸ್ ಮಾಡ್ಕೊಂಡಿರ್ತೀರಾ, ಈ ಟೈಮ್ ಟ್ರೇಡ್ ಮಾಡ್ಬೇಕು, ಇವಾಗ ಟ್ರೇಡ್ ಮಾಡ್ಬೇಕು, ಈ ಸೆಟಪ್ ಬಂದಾಗ ಟ್ರೇಡ್ ಮಾಡ್ಬೇಕು, ಇಲ್ಲ ಅದನ್ನ ಯಾವತ್ತೂ ಬ್ರೇಕ್ ಮಾಡಕ್ ಹೋಗ್ಬೇಡಿ. ಈ ಮೇನ್ ಒಂದ್ ಹೇಳ್ತೀನಿ, ಇನ್ಸ್ಟಾಗ್ರಾಮು, ಈ ಸೋಷಿಯಲ್ ಮೀಡಿಯಾ ಇಂದ ಆಚೆ ಬಂದ್ಬಿಟ್ಟು ಟ್ರೇಡ್ ಮಾಡಿ. ಏನ್ತಿಕೆ ಅಂತ ಹೇಳ್ತೀನಿ, ಸೋಷಿಯಲ್ ಮೀಡಿಯಾ, ಯೂಟ್ಯೂಬ್ ಆಗಲಿ, ಅಯ್ಯೋ ಅವ್ರು ಇಷ್ಟು ಪ್ರಾಫಿಟ್ ಮಾಡ್ಬಿಟ್ಟ, ನಾನು ಇಷ್ಟು ಮಾಡ್ಬಿಡೋಣ. ಫಸ್ಟ್ ಆಫ್ ಆಲ್ ಈ ಡಿಸ್ಟ್ರಾಕ್ಷನ್ ನ ಅವಾಯ್ಡ್ ಮಾಡಿ. ಓಕೆ, ಅಂಡ್ ನಾಟ್ ಸ್ಟೇಯಿಂಗ್ ಡಿಸಿಪ್ಲಿನ್, ಇವೆಲ್ಲ ಎಲ್ಲ ಒಂದೇ ಕ್ರೈಟೀರಿಯಾ ಬರುತ್ತೆ. ಅಂಡ್ ಒನ್ ಮೋರ್ ಥಿಂಗ್, ನ್ಯೂಸ್ ಟ್ರೇಡಿಂಗ್ ಅಂತ ಮಾಡಕ್ಕೆ ಹೋಗ್ಬೇಡಿ. ಏನ್ತಿಕೆ ಅಂತ ಹೇಳ್ತೀನಿ, ಎಕ್ಸಾಂಪಲ್ ನೀವು ಈ ಪ್ಲೇಸ್ ಅಲ್ಲಿ ಎಂಟ್ರಿ ಮಾಡ್ತಾ ಇದ್ದೀರಾ. ಓಕೆ, ಮಾರ್ಕೆಟ್ ಇನ್ ಕೇಸ್ ಇಲ್ಲಿ ಎಂಟ್ರಿ ಮಾಡ್ಬೇಕು, ಇದು ಬಂತು ಅನ್ಕೊಳ್ಳಿ, ನಿಮ್ಗೆ ಇಲ್ಲೆಲ್ಲೂ ಎಂಟ್ರಿ ಆಗಲ್ಲ. ಒಂದೇ ಸತಿ ಹೋಗಿ ಇಲ್ಲೆಲ್ಲ ಎಂಟ್ರಿ ಆಗ್ಬಿಡುತ್ತೆ. ಆಲ್ಮೋಸ್ಟ್ 50 to 100 pips ಗಂಟ ಸ್ಲಿಪ್ಪೇಜಸ್ ಕೂಡ ಆಗಬಹುದು ನ್ಯೂಸ್ ಟ್ರೇಡಿಂಗ್ ಅಲ್ಲಿ. ಅಂಡ್ ಇಲ್ಲಿ ಬಂದ್ಬಿಟ್ಟು ಒಂದೇ ಸೆಕೆಂಡ್ ರಿವರ್ಸಲ್ ಆಗುತ್ತೆ ಅಂದ್ರೆ 100 pips ಗಾನ್. ನೆವರ್ ಎವರ್ ಟ್ರೇಡ್ ನ್ಯೂಸ್ ಟ್ರೇಡಿಂಗ್. ಪ್ಲೀಸ್ ಅವಾಯ್ಡ್ ನ್ಯೂಸ್ ಟ್ರೇಡಿಂಗ್. ಅಂಡ್ ಇನ್ನೊಂದು, ಸಮ್ ಫಂಡೆಡ್ ಅಕೌಂಟ್ಸ್ ವೋಂಟ್ ಅಲೋ ನ್ಯೂಸ್ ಟ್ರೇಡಿಂಗ್ ಅಲೋ ಮಾಡಲ್ಲ. ಅರ್ಥ ಆಯ್ತಾ? ಅದಾದ್ಮೇಲೆ ಫಾಲೋಯಿಂಗ್ ಅದರ್ ಸಿಗ್ನಲ್ಸ್. ಫಸ್ಟ್ ಆಫ್ ಆಲ್ ಅವ್ರು ಇವ್ರು ಸಿಗ್ನಲ್ಸ್ ಟೆಲಿಗ್ರಾಮ್ ಅಲ್ಲಿ ಕೊಡ್ತಾರಲ್ಲ, ಸಿ ನಿಮ್ಮ ಅಕೌಂಟ್ ಅಲ್ಲಿ ಎಷ್ಟು ರಿಸ್ಕ್ ತಗೋಬೇಕು, ಹ್ಮ್ ನಿಮ್ಮ ಅಕೌಂಟ್ ಅಲ್ಲಿ ಎಷ್ಟು ರಿಸ್ಕ್ ತಗೋಬೇಕು, ಯಾವ ಟ್ರೇಡ್ ಮಾಡೋದು ನಿಮಗ್ ಗೊತ್ತಿರುತ್ತೆ. ನೀವು ಯಾರ್ದೋ ಸಿಗ್ನಲ್ ಫಾಲೋ ಮಾಡ್ತೀರಾ, ಏನ್ ಕಾನ್ಫಿಡೆನ್ಸ್ ಮೇಲೆ ಫಾಲೋ ಮಾಡ್ತಾ ಇರ್ತೀರಾ. ಸಿ ಆಯ್ತು, ಅವ್ರು ನಿಮ್ಗೆ ಏನದು ಡೈಲಿ ಇಷ್ಟು ಪ್ರಾಫಿಟ್ ಮಾಡೋದು. ಸಿ ನೀವು ಅವ್ರದ್ದು ಲೈವ್ P&L ನೋಡಿದಿರಾ, ಅವ್ರ ಲೈವ್ ಸ್ಟ್ರೀಮ್ ಅಲ್ಲಿ ಟ್ರೇಡ್ ನೋಡಿದಿರಾ, ಅವ್ರ ಎಲ್ಸ್ ಅವ್ರದ್ದು ಏನದು ಸ್ಟೇಟ್ಮೆಂಟ್ಸ್ ನೋಡಿದ್ರೆ, ಟ್ರೇಡ್ ಹಿಸ್ಟ್ರಿ ನೋಡಿದಿರಾ, ಅವ್ರ ನೆಟ್ ಪ್ರಾಫಿಟ್ ನೋಡಿದಿರಾ, ಇಲ್ಲ. ಹೌ ಕ್ಯಾನ್ ಯು ಒನ್ ಸಿಂಪ್ಲಿ ಬ್ಲೈಂಡ್ಲಿ ಫಾಲೋ ಅದರ್ಸ್? ನಾನು ತುಂಬಾ ಜನ ಹಂಗೆ ಲಾಸ್ ಮಾಡ್ಕೊಂತ ಇರೋದು. ಅಂಡ್ ಲಾಸ್ಟ್ ಇಸ್ ಓವರ್ ರಿಸ್ಕ್. ಅದೇ ಹೇಳ್ದಲ್ಲ, ಓವರ್ ರಿಸ್ಕ್ ಮಾಡಕ್ ಹೋಗ್ಲೇಬೇಡಿ. ನೆವರ್ ಡೂ ಓವರ್ ರಿಸ್ಕ್. ಏನ್ದಕ್ಕೆ ಓವರ್ ರಿಸ್ಕ್? ಸಿ ಒಂದೇ ಟ್ರೇಡ್ ಅಲ್ಲಿ ಇಷ್ಟು ಮಾಡ್ಬಿಡೋಣ. ಸಿ ಒಂದ್ ಎಕ್ಸಾಂಪಲ್, ಇವಾಗ $400 ಒಂದು ಟ್ರೇಡ್ ರಿಸ್ಕ್ ಮಾಡ್ತೀನಿ ಅನ್ಕೊಳ್ಳಿ. $500 ಒಂದು ಟ್ರೇಡ್, $400 ಒಂದು ಟ್ರೇಡ್ ರಿಸ್ಕ್ ಮಾಡ್ತೀನಿ ಅನ್ಕೊಳ್ಳಿ. ಇನ್ ಕೇಸ್ ಲಾಸ್ ಆಯ್ತು ಅನ್ಕೋ, ನಿಮ್ಮ ಹತ್ರ ಇನ್ನೆಷ್ಟು ಇರುತ್ತೆ? $600 ಲೆಫ್ಟ್ ಇರುತ್ತೆ. ನೆಕ್ಸ್ಟ್ ತಿರ್ಗಾ $400 ರಿಕವರ್ ಮಾಡಿ. ಓಕೆ, ಸೊ ನೆಕ್ಸ್ಟ್ ನೀವು, ಯಾಕಂದ್ರೆ ನಿಮ್ಮ ಹತ್ರ ಆ 400 1:2 ಅಂದ್ರೆ ತಿರ್ಗಾ $400 ರಿಸ್ಕ್ ಮಾಡ್ಬೇಕು. ನೀವು 400 ರಿಸ್ಕ್ ಮಾಡಿ 1:2 ಅಂದ್ರೆ $800 ಪ್ರಾಫಿಟ್ ಮಾಡ್ತೀರಾ. ಸೊ ಈ ಲಾಸ್ಟ್ ರಿಕವರ್ ಆಗಿ ಪ್ರಾಫಿಟ್ ಬರ್ಬೋದು 1:2 ಟ್ರೇಡ್ ಅಂತ. ಅಗೇನ್ ಯು ಹ್ಯಾವ್ ಟು ರಿಸ್ಕ್ 400, ಬಟ್ ನಿಮ್ಮ ಹತ್ರ ಇರೋ ಕ್ಯಾಪಿಟಲ್ ಅಗೇನ್ ನೀವು 400 ರಿಸ್ಕ್ ಮಾಡಕ್ಕಾಗಲ್ಲ. ಸೊ ಅದರಿಂದ ನಾನು ಹೇಳೋದು ಮ್ಯಾಕ್ಸಿಮಮ್ $100 to $200. ಓಕೆ, ನೀವು ಇನ್ನ ಸೇಫ್ ಅಂದ್ರೆ ರಿಸ್ಕ್ ಓನ್ಲಿ 50, ಡಿಪೆಂಡ್ಸ್ ಅಪಾನ್ ಯು. ಸೊ ದಿಸ್ ಇಸ್ ದ ಐ ಪಾಸ್ 100 ಅಕೌಂಟ್ಸ್. ಸೊ ನಿಮ್ಗೂ ಫಾಲೋ ಮಾಡ್ಬೇಕು ಅಂತಿದ್ರೆ ಅಟ್ಲೀಸ್ಟ್ ಟ್ರೈ ನ ಡೆಮೋ ಅಕೌಂಟ್. ಸೊ ನಿಮ್ಗೆ ವರ್ಕ್ ಆದ್ರೆ ನನಗೂ ತುಂಬಾ ಖುಷಿನೇ. ಸೊ ನಾನು ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಇದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಸೊ ಡನ್ ಫಾರ್ ಟುಡೇ. ಅಂಡ್ ಲೈವ್ ಸ್ಟ್ರೀಮ್ ಕೂಡ ಮಾಡ್ತಾ ಇದೀನಿ ಸ್ಟಾರ್ಟಿಂಗ್ ಹೇಳ್ದಂಗೆ. ಸೊ ಜಾಯಿನ್ ಮೈ ಲೈವ್ ಸ್ಟ್ರೀಮ್ ಡೈಲಿ. ಓಕೆ, ಟು ಅಟ್ಲೀಸ್ಟ್ ಯು ಗೆಟ್ ಸಮ್ ನಾಲೆಜ್. ಓಕೆ, ಡನ್. ಸೊ ವಿಲ್ ಎಂಡ್ ದ ವಿಡಿಯೋ ಟುಡೇ. ಬಾಯ್.